ಇಲ್ಲಿಂದ ಬಂದ್ವಿ ಅಂದ್ರೆ ನಮ್ಗೆ ಗಣಪತಿ ದರ್ಶನ ಕೂಡ ಆಗ್ತದೆ. ಜನತೆಗೆ ನಮಸ್ಕಾರ ರೀ. ಹಂಗ ಹುಬ್ಬಳ್ಳಿ ಮಂದಿಗೂ ಕೂಡ ದೊಡ್ಡ ನಮಸ್ಕಾರ ನೋಡ್ರಿಪ್ಪ ಸ್ನೇಹಿತರೆ. ಇವತ್ತು ನಾವು ಬೈರಿ ದೇವ್ರ ಕೊಪ್ಪ ಈಶ್ವರನ ಗಣೇಶ್ ಕಾಲನಿಗೆ ಬಂದೇವಿ. ಯಾಕಂದ್ರೆ ಇಲ್ಲೇ ಕಾಡು ಬೆಳೆಸಿ ಪ್ರಾಣಿಯನ್ನ ಉಳಿಸಿ ನಾಡು ಉಳಿಸಿ ಅನ್ನುವಂತ ಒಂದು ಕಾನ್ಸೆಪ್ಟ್ನೊಳಗ ಗಣಪತಿಯನ್ನ ಅತ್ಯಂತ ಸುಂದರವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ಅದನ್ನ ನಿಮ್ಗೆ ತೋರ್ಸಾಕಂತೇಳಿ ಹೊಂಟೇನಿ. ಮತ್ತೆ ತಡ ಮಾಡೋದು ಈ ಲಾ ಮುಖಾಂತರ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಸುಂದರವಾದ ದೃಶ್ಯವನ್ನ ನೋಡ್ಕೊಂಡು ಬರೋನು. ಇಲ್ಲಿನ ಗಜಪಡೆಯ ಯುವ ಬಳಗದ ನಮ್ಮ ಜೊತೆಗೆ ಐತಿ. ಮತ್ತೆ ತಡ ಮಾಡೋದು ನಿಮಗೂ ಕೂಡ ಟೈಮ್ ಸಿಕ್ಕರೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಗಣೇಶ್ ಕಾಲನಿ ಒಳಗಡೆ ಇರ್ತಕ್ಕಂಥ ಈ ಒಂದು ಗಣಪತಿಯನ್ನ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗನ್ನ ಪ್ರಾರಂಭ ಮಾಡೋಣ. ಬರ್ರಿ ಮತ್ತೆ ಒಳಗಡೆ ಹೋಗೋಣ. ಒಳಗಡೆ ಬಂದು ಅಂದ್ರೆ ಬಂದರೆ ಸೀದಾ ಗಣಪತಿ ದರ್ಶನ ಆ ಟೈಪ್ ಮಾಡಿದ್ವಿ. ಏನಿದೆ ಒಳಗಡೆ ಅಂತ ನೋಡ್ಬೇಕು. ಗಣಪತಿ ಎಲ್ಲಿದೆ ಡೆಕೋರೇಷನ್ ಒಟ್ಟಾರೆ ನೀವು 2 ಪಾರ್ಟ್ ಮಾಡಿ 30 ದಿವಸ ಹೋಗ್ಬೇಕು. ಎಲ್ಲರಿಗೂ ಅರ್ಥ ಆಗ್ಬೇಕು. ಪ್ರಾಣಿ ಇರ್ತಲ್ಲ, ಪ್ರಾಣಿನ ಕೊಲ್ಲಬಾರದು. ಈಗ ನೋಡಿ ಆನೆ ದಂತ ತೋಕ ಆನೆ ಕೊಲ್ತಾರ, ಜಿಂಕಿ ಮಾಂಸ ತಿನ್ನಕ ಜಿಂಕಿ ಕೊಲ್ತಾರ, ಮಿಕಾ ತಿಂತಾರ. ಅದೆಲ್ಲ ಮಾಡಬಾರ್ದು ಅಂತ ಹೇಳಿ ನಾವು ಇದನ್ನ ಅಂತಿ ಮಾಡಿದೀವಿ. ಗಜ ಪಡೆ ಅಂತ ನಾವು ಗಜಾನನ ಯುವಕ ಮಂಡಳ ಅಂತ ಹೇಳೋದು. ಅದ ಯುವಕ ಮಂಡಳ ಪಡೆಬೇಕು ನಮಗೆ. ಗಜ ಪಡೆನೇ ಬೇಕು. ಅದಕ್ಕೆ ಗಜ ಕೆಲಸ ಮಾಡೋ ಗಜ ಪಡೆ ಅಂತ ಆಯ್ತು. ಇಡೀ ಕಾಲನಿಯವರ ಖುಷಿ ಪಟ್ಟಾರೆ. ಎಲ್ಲರೂ ಖುಷಿ ಪಡ್ತಾರೆ. ಊರಿಂದ ಒಂದು 100 ಜನ ಬಂದಿದ್ದಾರೆ. ನೀನು ಒಂದೇ ದಿನ ಸ್ಟಾರ್ಟ್ ಆಗಿದೆ ಅಂತ. ಈಗ ನಿಮ್ಮ ಕಾಲನಿದು ಅಡ್ರೆಸ್ ನೀವು ವೀಕ್ಷಕರಿಗೆ ಹೇಳ್ಬೇಕು. ನಿಮ್ಗೆ ಬೈರಿದೇವರಕೊಪ್ಪ, ಹುಬ್ಬಳ್ಳಿ ಬೈರಿದೇವರಕೊಪ್ಪ ಏನು BRTS ರೋಡ್ ಹೋಗ್ತದೆ. ಹುಬ್ಬಳ್ಳಿಯಿಂದ ಧಾರವಾಡ ನಡುವೆ ಬರುವಂಥ ಬೈರಿದೇವರಕೊಪ್ಪ ಈಶ್ವರ ನಗರ ಬಸ್ ಸ್ಟಾಪಿಗೆ ಇಳಿದ್ರೆ ನೀವು ಈಶ್ವರ ನಗರ ದೇವಿ ಗುಡಿ ಇದೆ. ದೇವಿ ಗುಡಿಯಿಂದ ಗಣಪತಿ ಗುಡಿ ಅಂತ ಯಾವ್ದಕ್ಕೆ ಕೇಳಿದ್ರು ಹೇಳ್ತಾರೆ. ಗಣಪತಿ ಗುಡಿಯಿಂದ ಗಣೇಶ್ ಕಾಲನಿ ಅಲ್ಲಿ ಬಂದರೆ ಗಣಪತಿ ಗುಡಿಯ ಬಾಜುನೇ ಈ ಪೆಂಡಲನ್ನು ಹಾಕಿ ಗಣಪತಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀವಿ. ಕಲಾಕೃತಿಯನ್ನ ಇಲ್ಲಿ ಮಾಡ್ಯಾರ. ಬಂದು ನೀವು ಕುಟುಂಬ ಸಮೇತರಾಗಿ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಲಾಗನ್ನ ಮುಗಿಸುವಂತ ಸಂದರ್ಭ. ಎಲ್ರಿಗೂ ಕೂಡ ಧನ್ಯವಾದಗಳು.